ಬಿಟ್ಟು ನಾವಿಬ್ಬರು ಒಟ್ಟಿಗೆ ಸೇರಿಕೊಂಡು ಅವನ ಮೇಲೆ ಯುದ್ಧ ಮಾಡೋಣ, ಅವನ್ನ ಸೋಲಿಸಿ ಅವನಿಗೊಂದು ಪಾಠ ಕಲಿಸ್ಬೇಕು ಅಂತ ಆಂಕಾನ್ ಟೆಮುಜಿನ್ ಹತ್ರ ಹೇಳ್ತಾರೆ. ಖಂಡಿತವಾಗ್ಲೂ ಮಾಡೋಣ ಅಂತ ಟೆಮುಜಿನ್ ಹೇಳ್ತಾನೆ. ಇವರಿಬ್ಬರು ಯುದ್ಧಕ್ಕೆ ಸಿದ್ಧತೆಗಳನ್ನು ನಡೆಸ್ಕೊಳ್ತಾರೆ. ಜಮುಕ ತನ್ನನ್ನು ಗುರ್ಖಾನ್ ಅಂತ ಘೋಷಿಸ್ಕೊಂಡ್ಬಿಟ್ಟ. ಆದರೆ ಅದನ್ನು ಸಾಬೀತು ಮಾಡಬೇಕಂದ್ರೆ ಈ ಯುದ್ಧದಲ್ಲಿ ಅವನು ಗೆಲ್ಲೇಬೇಕು. ಅವನೇನು ಮಾಡ್ತಾನಂದರೆ ಟಾಯ್ಚೂರ್ ಜನಾಂಗದವರ ಸಹಾಯ ಕೇಳ್ತಾನೆ. ಈಗ ಟಾಯ್ಚೂರ್ ಜನಾಂಗದವರು ಮತ್ತು ಜಮುಕ, ಟೆಮುಜಿನ್ ಮತ್ತು ಆಂಕಾನ್ ಇವರಿಬ್ಬರ ಪಡೆಯ ನಡುವೆ ಯುದ್ಧ ನಡೀಬೇಕು. ಯುದ್ಧದಲ್ಲಿ ಜಯ ಸಿಗಲಿ ಅನ್ನೋದಕ್ಕೋಸ್ಕರ ಬಲಿ ಕೊಡುವುದು ಒಂದು ವಾಡಿಕೆ. ಟೆಮುಜಿನ್ ಈಗ ಯುದ್ಧಕ್ಕೆ ಹೋಗುವ ಮೊದಲು ತಾನು ದೇವರಿಗೆ ಬಲಿ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಅದಕ್ಕೋಸ್ಕರ ಅವನು ತನ್ನ ಪ್ರಧಾನ ಮಂತ್ರವಾದಿಯಾದಂತಹ ಟೆಪ್ತೆಂಗ್ರಿ ಮತ್ತು ಇತರೆ ಮಂತ್ರವಾದಿಗಳನ್ನು ಕರೆಸಿ ಈ ಬಲಿ ಕೊಡೋ ಶಾಸ್ತ್ರವನ್ನು ಮಾಡ್ತಾನೆ. ಟೆಪ್ತೆಂಗ್ರಿ ಬೆಂಕಿಯ ಮುಂದೆ ಕೂತ್ಕೊಂಡು ಆವೇಶವಾಗಿ ಮಂತ್ರಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಇತರೆ ಮಂತ್ರವಾದಿಗಳೆಲ್ಲ ತಮಟೆಯನ್ನು ಬಾರಿಸ್ಕೊಂಡು ಅವರು ಸಹ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ಟೆಮುಜಿನ್ ಮತ್ತು ಅವನ ಪಡೆಯವರೆಲ್ಲ ಈ ಭಯಭಕ್ತಿಯಿಂದ ಈ ಒಂದು ಬಲಿಶಾಸ್ತ್ರವನ್ನು ನೋಡ್ತಾ ಇದ್ದಾರೆ. ಟೆಪ್ತೆಂಗ್ರಿ ತುಂಬ ಆವೇಶ ಬಂದು ಮಂತ್ರಗಳನ್ನೆಲ್ಲ ಹೇಳ್ಕೊಂಡೇ ಅವನೇನು ಮಾಡ್ತಾನಂದರೆ ಬೆಂಕಿಯಲ್ಲಿ ಕೈ ಹಾಕಿ ಒಂದು ಮಾಂಸದ ತುಂಡನ್ನು ತೆಗಿತಾನೆ. ಅದು ಒಂದು ಕುರಿಯ ಕಾಲಿನ ಎಲುಬು. ಈ ಎಲುಬಿನಲ್ಲಿ ಎಷ್ಟು ಬಿರುಕುಗಳಿದೆ ಅನ್ನೋದನ್ನು ನೋಡಿ ಯುದ್ಧದಲ್ಲಿ ನಮಗೆ ಜಯ ಸಿಗುತ್ತಾ ಇಲ್ವಾ ಅನ್ನೋದನ್ನು ಈ ಮಂತ್ರವಾದಿಗಳು ಹೇಳ್ತಾ ಇರ್ತಾರೆ. ಈಗ ಎಲ್ಲರೂ ತುಂಬ ಭಯಭಕ್ತಿಯಿಂದ ಟೆಪ್ತೆಂಗ್ರಿನೇ ನೋಡ್ತಾ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತ. ತುಂಬ ಆವೇಶದಿಂದ ಇದ್ದಂತಹ ಟೆಪ್ತೆಂಗ್ರಿ ಸ್ವಲ್ಪ ಹೊತ್ತು ಮಂತ್ರಗಳನ್ನೆಲ್ಲ ಹೇಳ್ಕೊಂಡೆ ಆಮೇಲೆ ಹೇಳ್ತಾರೆ, ಯುದ್ಧದಲ್ಲಿ ನಮಗೆ ಜಯ ಸಿಗೋದು ನಿಶ್ಚಯ, ಯಾಕಂದರೆ ದೇವರಾದಂತಹ ತೆಂಗ್ರಿ ನಮ್ಮ ಸಹಾಯಕ್ಕೆ ಬರ್ತಾನೆ ಅಂತ ಅವನು ಘೋಷಿಸ್ತಾನೆ. ಅದನ್ನು ಕೇಳಿಸ್ಕೊಂಡು ಅಲ್ಲಿದ್ದ ಸೈನಿಕರಿಗೆಲ್ಲ ತುಂಬ ಆವೇಶ ಬರುತ್ತೆ. ಅವರು ತುಂಬ ಸಂತೋಷದಿಂದ ಉತ್ಸಾಹದಿಂದ ಜಯ ನಮಗೆ ಅಂತ ಕೂಗ್ತಾರೆ. ಟೆಮುಜಿನ್ ದೇವರಲ್ಲಿ ತುಂಬ ನಂಬಿಕೆ ಉಳ್ಳವನು. ಯುದ್ಧಕ್ಕೆ ಹೋಗುವ ಮೊದಲು ಈ ರೀತಿ ಬಲಿ ಕೊಡೋದನ್ನೆಲ್ಲ ಅವನು ಮಾಡ್ತಾ ಇದ್ದ. ಯಾಕಂದರೆ ದೇವರ ಹೆಸರಿನಲ್ಲಿ ಒಬ್ಬ ಮಂತ್ರವಾದಿ ಈ ರೀತಿ ನಮಗೆ ಯುದ್ಧದಲ್ಲಿ ಜಯ ಸಿಗುತ್ತೆ ಅಂತ ಹೇಳಿದ್ರೆ ಅಲ್ಲಿರುವ ಸೈನಿಕರ ಮನಸ್ಸಿನಲ್ಲಿ ಅದು ಧೈರ್ಯ ತುಂಬುತ್ತೆ. ಅವರು ಮಾನಸಿಕವಾಗಿ ತಮ್ಮ ಸ್ಥೈರ್ಯವನ್ನು ಹೆಚ್ಚಿಸ್ಕೊಳ್ತಾರೆ ಅನ್ನೋದು ಟೆಮುಜಿನ್ಗೆ ತಿಳಿದಿತ್ತು. ಅದಕ್ಕೋಸ್ಕರ ಅವನು ಸೈನಿಕರನ್ನು ಯುದ್ಧಕ್ಕೆ ಹೇಗೆ ಸಿದ್ಧಗೊಳಿಸಬೇಕು ಮಾನಸಿಕವಾಗಿ ಅನ್ನೋದಕ್ಕೋಸ್ಕರ ಈ ರೀತಿಯ ವಿಷಯಗಳನ್ನೆಲ್ಲ ಮಾಡಿಸ್ತಾ ಇದ್ದ. ರಣರಂಗ ಒಂದು ಕಡೆ ಟೆಮುಜಿನ್ ಹಾಗೂ ಆಂಕಾನ್ನ ಪಡೆಯವರು, ಇನ್ನೊಂದು ಕಡೆ ಜಮುಕ ಮತ್ತು ಟಾಯ್ಚೂಟ್ ಪಡೆಯವರು. ಟೆಮುಜಿನ್ ಯುದ್ಧಕ್ಕೆ ಬರುವ ಮೊದಲು ಈ ಹವಾಮಾನನೆಲ್ಲ ನೋಡ್ಕೊಂಬಂದಿರ್ತಾನೆ. ಈ ಯುದ್ಧ ನಡೀತಿರುವ ಈ ದಿನ ಅಲ್ಲಿ ಮಳೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಆಕಾಶದಲ್ಲಿ ಎಲ್ಲೆಲ್ಲೂ ಕಪ್ಪು ಮೋಡಗಳು. ಇವನು ಕೆಲವು ಮಂತ್ರವಾದಿಗಳನ್ನೆಲ್ಲ ರಣರಂಗಕ್ಕೆ ಕರ್ಕೊಂಬಂದಿರ್ತಾನೆ. ಯಾಕೆ ಅಂತ ಯಾರಿಗೂ ಅರ್ಥ ಆಗಿರೋದಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಉಪಾಯ ಇರುತ್ತೆ.